ಸುಮಾರು 15 ದಿನಗಳಿಂದ ನಮ್ಮ ರಾಜ್ಯದಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಕ್ಕಂಥ ಏನು ಒಂದು SIT ರಚನೆ ಮಾಡಿ ಆ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನಾದರೂ ಸತ್ಯಾಂಶ ಸಿಗ್ತದೆ, ಧರ್ಮಸ್ಥಳ ಮಂಜುನಾಥನ ಶಕ್ತಿ ಇನ್ನೂ ವೃದ್ಧಿ ಆಗ್ತದೆ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಕೇವಲ ಇದು ಬೂಟಾಟಿಕೆ, ಧರ್ಮನ ಹೊಡೆಯೋ ರೀತಿಯಲ್ಲಿ ಯಾರೊಬ್ಬ ಮುಸುಗುದಾರಿ ಮತ್ತು ಯೂಟ್ಯೂಬರ್ಸ್ ಹೇಳ್ದಂತೇಳಿ ಆ ಮುಸುಗುದಾರಿ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ನೆನ್ನೆ ರಾತ್ರಿ ಮಾಧ್ಯಮದಲ್ಲಿ ನೋಡಿದಾಗ ಅವನ ಇತಿಹಾಸವನ್ನು ಕೆಲವರೆಲ್ಲ ಪ್ರಸಾರ ಮಾಡ್ತಾಯಿದ್ರು. ಭಾಳಷ್ಟು ನೋವಾಗ್ತದೆ. ಅವನು ಯಾವುದೇ ಒಂದು ಸಂಸ್ಕಾರನಾಗಲಿ ಅಥವಾ ಉತ್ತಮನಾಗಲಿ ಅಥವಾ ಸಮಾಜದ ಒಂದು ಶಕ್ತಿ ಆಗಲಿ ಅವನೇನೆಲ್ಲ, ಅವನು ಭಾಳಷ್ಟು ಕೆಟ್ಟ ಮನುಷ್ಯತೆ ರಾತ್ರಿ ಮಾಧ್ಯಮದಲ್ಲಿ ನೋಡಿದೆ ನಾನು. ಆದರೆ ನಮ್ಮೆಲ್ಲರ ಹೋರಾಟ ಇಷ್ಟೇ, ನಮ್ಮ ಪವಿತ್ರ ಶಕ್ತಿಯುತವಾದ ಧರ್ಮಸ್ಥಳ ಅದ ಪವಿತ್ರತೆ ಮತ್ತು ಆ ಶಕ್ತಿಯನ್ನು ನಾವೆಲ್ಲರೂ ಕೂಡ ಇನ್ನೂ ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನು ಉಳಿಬೇಕಂತೇಳಿ ಇವತ್ತು ಅಪಪ್ರಚಾರಗಳು ಏನು ಮಾಡಿದ್ದಾರೆ, ಈ ಅಧರ್ಮದ ಬಗ್ಗೆ ನಾವೆಲ್ಲ ಈ ಸುಳ್ಳು ಪಳ್ಳು ಹೇಳ್ತಿರೋದ್ರ ಬಗ್ಗೆ ಒಂದು ಸರ್ಕಾರ ಈ ನಿರ್ಧಾರವನ್ನು ಖಂಡಿಸಬೇಕು. ಮತ್ತು ಯಾರು ಇದರ ಹಿನ್ನೆಲೆ ಅಂತೆ ತಮಗೆಲ್ಲ ಗೊತ್ತಿದೆ, ಹಿಂದೆ ಮೊನ್ನೆ ಮಾಧ್ಯಮಗಳಲ್ಲಿ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಹೇಳಿದ್ರಲ್ಲಿ ಒಂದು ಷಡ್ಯಂತ್ರ ಇದೆ ಯಾರಂತ ಅವೆಲ್ಲವನ್ನು ಕೂಡ ನಾವು ಆಗ್ರಹ ಮಾಡ್ತೇವೆ. ನಮ್ಮ ಭಾರತೀಯ ಜನತಾ ಪಕ್ಷ, ನಾವು ಘನ ಸರ್ಕಾರ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇದರಲ್ಲಿ ನಡೀತಕ್ಕಂಥ ಇದು ಏನು ಈ 15 ದಿವಸದಿಂದ ಈ ರಾಜ್ಯದ ಜನತೆಗೆ ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ಆಗಿಂತ ಗೊಂದಲವನ್ನು ನಿವಾರಣೆ ಮಾಡಬೇಕು. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಸಿಕಲ್ ರಾಮಚಂದ್ರಗೌಡ ಜಿಲ್ಲಾಧ್ಯಕ್ಷರ ಮುಖೇನ ನಾವೆಲ್ಲ ಕೂಡ ನಿನ್ನೆ ಒಂದು ತೀರ್ಮಾನ ಮಾಡಿ ಬಹಳಷ್ಟು ಜನ, ಸುಮಾರು ಒಂದು 1000 ಜನ ಮೇಲೆ ನಾವೆಲ್ಲ ಮುಖಂಡರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಕೇವಲ ನಾವು ಮಂಜುನಾಥ ದರ್ಶನಕ್ಕಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಧರ್ಮಸ್ಥಳದ ಏನು ಜೊತೆ ಇದ್ದೀವಿ, ಈ ಧರ್ಮದ ಪರವಾಗಿದ್ದೀವಿ. ಯಾವುದೇ ರೀತಿ ಧರ್ಮದ ವಿರುದ್ಧ ಯಾರೇ ಅಪ್ರಚಾರ ಬಗ್ಗೆ ತೀವ್ರ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಗೌಡ ಹೇಳಿದ್ದೇವೆ, ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳದ ಬಗ್ಗೆ ಇವರು ಏನಿದೆ ಒಂದು ಸರ್ಕಾರ ಇದು ಯಾವುದೇ ಒಂದು ಸರಿಯಾದ ನಿಲುವನ್ನು ತೆಗೆದುಕೊಂಡಿದ್ರೆ, ಅದು ಸರಿಯಾದ ನ್ಯಾಯವನ್ನು ಕೊಡದೇ ಇದ್ದರೆ ಆ ಯೂಟ್ಯೂಬರ್ ಇರ್ಬೋದು ಅಥವಾ ಯಾರು ನಮ್ಮ ಮುಸುಗುದಾರಿ ಅವ್ರ ಬಗ್ಗೆ ಕ್ರಮ ತಗೊಂಡಿದ್ರೆ ಇನ್ನು ಉಗ್ರ ಹೋರಾಟ ಮಾಡ್ತೀವಿ. ನಾವೆಲ್ಲರೂ ಕೂಡ ಒಮ್ಮತದೀವಿ, ಎಲ್ಲ ಮನೋಇಚ್ಛೆದ ಧರ್ಮವನ್ನು ಉಳಿಸ್ಬೇಕಂತೇಳಿ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ.